ಪ್ರಯತ್ನ ಮಾಡಿರಿ. ಪ್ರಯತ್ನ ಮಾಡಿದ್ರಿಂದ ನಾವು ತಿಳಿಸ್ತೀವಿ, ಲಕ್ಷ ಕೊಟ್ಟು ನೋಡಬೇಕು. ಈಗ ಒಂದು ಸ್ವಲ್ಪ ಗಣಿತಗಳು ಮುಂದೆ ನಾನು ನಂಬರ್ ಭಾಳ ಟಫ್ ಬರ್ತದಪ್ಪ ಅಂದರೆ ಈಗ ನೀವು ಗಣಿತಗಳು ಇದೊಂದು ಪರ್ಫೆಕ್ಟ್ ಆಗಬೇಕು ಅಂದರೆ ನಿಮಗೆ ಮುಂದಿನ ಅಭ್ಯಾಸ ಕರ್ಕೋತಾವ. ನೋಡ್ರಿ ಹೆಂಗವ, ಈಗ ಭಿನ್ನ ರಾಶಿ ಮುಂದೆ ಪೂರ್ಣ ಸಂಖ್ಯೆ ಎಲ್ಲ ಬರ್ತಾವೆ, ದಶಮಾಂಶದಾಗ ಬರ್ತಾವ. ಈ ಗಣಿತಗಳು ಈ ಬೇಸಿಕ್ಕನ್ನು ನೀವು ಕಲ್ತಿರಿ ಅಂತಂದ್ರೆ ಭಾಳ ಅಂದ್ರೆ ವಿಶೇಷವಾದಂಥ ಗಣಿತಗಳು. ನಿಮಗೆ ಇದು ಒಂದು ಅನುಕರ ನಂಬರ್ ಹೆಚ್ಚು ರಿವಿಷನ್ ಮಾಡಿದ್ರಿ ಅಂದ್ರೆ ಮುಂದಿನ ಗಣಿತಗಳು ಭಾಳ ಸರಳ ಬರ್ತಾವೆ. ಮತ್ತು ಇನ್ನೊಂದು ವಿಡಿಯೋ ಕೋಚಿಂಗ್ ಕ್ಲಾಸ್ ಹೆಂಗದ ಅಂದ್ರೆ ಇದು ಈಗ ನಾನು ವಿಡಿಯೋ ಮಾಡ್ಲಿಕ್ಕೆ ಮುಂದಿನ ವರ್ಷದಿಂದ ಹಂಗಲ್ಲ, ಜೂನ್ ಚಾಲು ಆಯಿತು ಅಂದ್ರೆ NCB01 ನೀವೇ ಅಭ್ಯಾಸ ಮಾಡ್ಕೊತ ಹೋಗಿಬಿಡೋದು. ಪರ್ಮನೆಂಟೇ ಅದು ಅಭ್ಯಾಸ. ಮತ್ತು ಹೊಸವು ಏನಿರ್ತದೆ ನಾವು ಹೊಸ ವಿಡಿಯೋಗಳು ಮತ್ತು ಏನಾರು ಹೊಸ ಅಭ್ಯಾಸ ಬಂದಿರ್ತಾನೆ ಮಾಡಿ ಹಾಕ್ತೀವಿ. ಇನ್ನು ನವೋದಯ ಪೇಪರ್ಗಳು ಚಾಲು ಆಗ್ತವೆ ಎಂದು ಬಿಡಿಸೋದು. ನೀವೇನು ಮಾಡಬೇಕು, ಸರಿಯಾಗಿ ಈ ಗಣಿತಗಳನ್ನು ನೀವು ಎಕ್ಸ್ಪರ್ಟಾಗಿ ಮಾಡ್ಲಿಕ್ಕೆ ಬರಬೇಕು. ಈ ಅನುಕರ ನಂಬರ್ ನೀವು ಎಕ್ಸ್ಪರ್ಟ್ ಆದ್ರಿ ಮುಂದಿನ ಗಣಿತಗಳು ತಾವೇ ಬಂದ್ಬಿಡ್ತಾವೆ. ಎಲ್ಲರೂ ನೋಡ್ರಿ, ಚೆನ್ನಾಗಿ ಬಿಡಿಸೋದಾತಂದ್ರೆ ವಿಡಿಯೋ ಮ್ಯೂಟ್ ತೆಗೀರಿ. ಈಗ ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸ್ರಿ. ಬಿಡಿಸೋದಾದ್ಮೇಲೆ ನಿಮ್ಮ ಗಣಿತಗಳು ಬರ್ತಾವೆ. ಹಿಂಗೆ ದಶಮಾಂಶ ಬಂದಾಗ ನಾವು ಹೆಂಗೆ ಮಾಡಬೇಕು ಅನ್ನೋದು ನೀವು ತಿಳ್ಕೊಬೇಕು. ಮೊದಲು ಏನು ಬೇಕು, ಟೇಬಲ್ಸ್ ಬೇಕು. ಎಲ್ಲರೂ ನೋಡ್ರಿ, 75 ಪೆನ್ನುಗಳ ಬೆಲೆ ಬರೋಬ್ಬರಿ 75 ಪೆನ್ನುಗಳ ಬೆಲೆ ಬರೋಬ್ಬರಿ 75 ಪೆನ್ನುಗಳ ಬೆಲೆ ಬರೋಬ್ಬರಿ 918.75 ರೂಪಾಯಿ. ಒಂದು ಪೆನ್ನಿನ ಬೆಲೆ ಎಷ್ಟು? ಒಂದು ಪೆನ್ನಿನ ಬೆಲೆ ಬರೋಬ್ಬರಿ ಎಷ್ಟು ನೋಡ್ರಿ. ಇದು ಕಲಿಯುವಂಥ ಪದ್ಧತಿ ಇಲ್ಲಿ ನೋಡ್ರಿ. 1 ಗುಂಡೆ 918.75. ಈಗ ಇಲ್ಲಿ ಎಷ್ಟದ? 75 ಅದ. ಇದರ ಸ್ಥಾನ ಬೆಲೆ ಕೊಟ್ರಿ ಅಂತಂದ್ರೆ 2 ಸ್ಥಾನ ಬಿಂದುದ ಮುಂದೆ ಎಷ್ಟು ಅಂಕೆವ? 2 ಅಂಕೆವ ಅಂದ್ರೆ 2 0 ಕೊಟ್ರೆ ಇದು 91,875 ಆಯ್ತು. ನೋಡ್ರಿ ಹೆಂಗದ. ಈಗ ನೀವು ಇನ್ನೊಂದು ವಿಚಾರ ಮಾಡ್ರಿ, 75 ಅಂದ್ರೆ ಇದು 25ರಲ್ಲಿ ಹೋಗ್ತದಂತ ತಿಳ್ಕೊಬೇಕು. ಆಮೇಲೆ 15ರಲ್ಲಿ ಹೋಗ್ತದ, 5ರಲ್ಲಿ ಹೋಗ್ತದೆ, ಇದು 5ರಲ್ಲಿ ಹೋಗ್ತದೆ, ಇದು 5ರಲ್ಲಿ ಹೋಗ್ತದೆ. ಆಮೇಲೆ 7, 5, 12 ಅದ ಅಂದ್ರೆ 3ರಲ್ಲಿ ಹೋಗ್ತದೆ. 5ರಲ್ಲಿ 3ರಲ್ಲಿ ಹೋತಂದ್ರೆ ಏನಾಗ್ತದೆ? 15ರಲ್ಲಿ ಹೋಗ್ತದಂತ ತಿಳ್ಕೊಬೇಕು. 25ರ ಮಗಿ ಬಂದ್ರೆ ಭಾಳ ಸರಳ. 25ರಲ್ಲಿ ಭಾಗ ಹೋಗ್ತದೆ. ಯಾಕಂದ್ರೆ ಇಲ್ಲಿ 75 ಅದ, ಇಲ್ಲಿ 75, ಹೆಚ್ಚಾನಕ್ಕೆ 25ರಲ್ಲಿ ಹೋಗ್ತದೆ. 25 3ರಲ್ಲಿ 75. ಇದನ್ನು ನೀವು 25ರಲ್ಲಿ ಭಾಗಿಸಿರಿ, ಹುಷಾರ. ಆಮೇಲೆ ನೀವೇನು ಮಾಡಬೇಕು, ಮ್ಯಾಲಿಂದನ್ನ ನೀವು 25ರಲ್ಲಿ ಭಾಗಿಸ್ಬೇಕು. ದೊಡ್ಡ ಅಂಕೆ ಅದ, ಹೆಂಗೆ ಭಾಗಿಸೋದ್ರಿ ಅನ್ಬಾರ್ದು. ಒಂದು ಕ್ಲೂ ಅದ ನೋಡ್ರಿ. ಈಗ ನೋಡ್ರಿ, 91 ಹೊರಗಿಡ್ರಿ, ಇಲ್ಲಿ ಮ್ಯಾಲೆ ಗೆರೆ ಹಾಕ್ರಿ. 91 ಹೊರಗಿಟ್ರೆ 25ರಲ್ಲಿ ಭಾಗಿಸ್ರಿ ಅದನ್ನ. 25 3ಲೆ 75, 25 4ಲೆ 100, 25 3ಲೆ ಇದನ್ನ 25 3ಲೆ ಭಾಗಿಸಿರಿ. 25 3ಲೆ 75 ಕಳೆದ್ ಬಿಡ್ರಿ, ಕಚ್ಚ ಅಂತಾರೆ ಅದಕ್ಕೆ. 6 ಉಳಿತು, ಕೈಲ ಬಂತು 1, 16 ಉಳಿತು. ಇನ್ನು 8 ತಗೋರಿ, 8 ಇಲ್ಲಿ ಇಡ್ರಿ. 25 6ಲೆ 150, 25 6ಲೆ ಎಷ್ಟು? 150. 150 ಇಲ್ಲಿ ಕಚ್ಚದಾಗಿ ಇಡ್ರಿ. ನೋಡ್ರಿ ನಾ ಹೆಂಗೆ ಭಾಗಿಸ್ತೀನಿ. ಇಲ್ಲಿ 8 ಬಂತು, ಇಲ್ಲಿ 1 ಬಂತು. ಈಗ 7 ತಗೋರಿ. 25 7ಲೆ 175, 25 7ಲೆ 175 ಇದ್ರಾಗ ಕಳಿಯಿರಿ. 7ರಾಗ 5 ಹೋತು 2, 8ರಾಗ 7 ಹೋತಂದ್ರೆ 1. ಆಮೇಲೆ ಈ 5 ತಗೋರಿ. ನೋಡ್ರಿ, 25 5ಲೆ 125. ಎಷ್ಟು ಸರಳದ ನೋಡ್ರಿ. ಆಮೇಲೆ 5ರಲ್ಲೇ ಭಾಗಿಸಿ. ಇನ್ನು ನೋಡ್ರಿ, 6 3 9, 9 1 16 1 5 21, 7 5 12 18 1 3 21, 3ಲೆ ಭಾಗ ಹೋಗ್ತದ ಅಂತ ತಿಳ್ಕೊರಿ. 3 1ಲೆ 3 1ಲೆ 3, 3 2ಲೆ 6, 3 2ಲೆ 6, 1 ಉಳಿತು. 3 5ಲೆ 15. ಎಷ್ಟು ಸರಳದ ನೋಡ್ರಿ, ಬರೋಬ್ಬರಿ. 100ನ್ನ ಕೆಡಿಸ್ಕೋಬಾರ್ದು. 12 25 ಡಿವೈಡೆಡ್ ಬೈ 100. ಈ 2 0 ಅಂದ್ರೆ 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ರಿ. 12.25 ರೂಪಾಯಿ. ಉತ್ತರ ಸಂಖ್ಯೆ ಎಷ್ಟದ? ಎ. ನೋಡ್ರಿ, ಇಂಥ ಗಣಿತಗಳನ್ನು ನೀವು ಮಾಡೋದು ಕಲ್ತ್ರಿ. ಈ ಅಭ್ಯಾಸ ನೀವು ಕಲೀರಿ. ಮುಂದೆ ನೋಡ್ರಿ ನಿಮ್ಮ ಗಣಿತಗಳು ಹೆಂಗೆ ಬರ್ತಾವ. ನಾ ಚಾಲೆಂಜ್ ಕೊಟ್ಟು ಹೇಳ್ತಾನೆ.
ಈ ಗಣಿತ ಎಕ್ಸ್ಪರ್ಟ್ ಆಗ್ಬೇಕು ನೀವು. ಇದನ್ನೇ ನಿಮಗೆ ಈಗ ಮತ್ತೆ ಮುಂದೆ ಭಾಗಾಕಾರನು ಆಗ್ಯಾವ. ಈಗ ನಿಮಗೆ ಸೀರಿಯಲ್ದಾಗ ಭಾಳ ಆಗ್ಯಾವ ಭಾಗಾಕಾರ ಅಥವಾ ನೋಡಿಲ್ಲ ನೀವು. ಆ ಸೀರಿಯಲ್ದೊಳಗೇನು ಭಾಗಾಕಾರಗಳು ನೀವು ಕಲ್ತಿರಿ ಅಂದರೆ ಇದೇನೋ ನಿಮ್ಗೆ ಏನೋ ದೂಸರ್ ಕರ್ತದದು. ಸೀರಿಯಲ್ನ ನೀವು ಮನೆ ಒಳಗೆ ಹೋಮ್ವರ್ಕ್ ಅಂತ ಮಾಡ್ರಿ, ನೋಡ್ರಿ ಅವು ಗಣಿತಗಳು ಹೆಂಗವ. ಸೀರಿಯಲ್ ಅಂತದ, ಇದು NCB ಸೀರಿಯಲ್ ಅಂತ ನವೋದಯ ಬಸ್. ಅದು ಸೀರಿಯಲ್ ಅಂದರೆ ಇಡೀ ದೊಡ್ಡ ಆಫೀಸರ್ ಆಗೋ ಗಣಿತಗಳು. ಹಾಂ, ನೀವು 8th 9th ಸಹಿತ ನಿಂದಿರಿಸಿ ಬಿಡ್ತೀರಿ ನೀವು ಅಭ್ಯಾಸ ನೋಡಿದ್ರಿ ಅಂದ್ರೆ. ಎಲ್ಲರೂ ನವೋದಯ ಹಾಕ್ರಿ ಸರ್ ಬೇಗನೆ ಅಂದದಕ್ಕೆ ನಾ ಬಡ ಬಡ ವಿಡಿಯೋ ಮಾಡ್ಲಿಕ್ಕತ್ತಂದ. ಈಗ ಮುಂದಿನ ಲೆಕ್ಕ ಮಾಡ್ರಿ, ಅದನ್ನು ಹೆಂಗೆ ಮಾಡೋದು ನಾ ತೋರಿಸ್ತು, ಲಕ್ಷ ಕೊಟ್ಟು ನೋಡ್ರಿ. ಬೇಕಾದಂಥ ದೊಡ್ಡ ಲೆಕ್ಕ ಇದ್ರೂ ನಿಮಗೆ ಈಸಿ ಟ್ರಿಕ್ಸ್ಗಳು ಗೊತ್ತಿದ್ದು ಅಂತಂದ್ರೆ ನಿಮಗೆ ಪರ್ಫೆಕ್ಟ್ ಆಗಿಬಿಡ್ತೀರಿ. ನಿಮಗೆ ಇದು ಗಣಿತಗಳನ್ನು ನಿಮಗೆ ನಾನು ಇದನ್ನು ಹೊಳ್ಳಿ ಪದೇ 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 ನೀವೇನು ಮಾಡಬೇಕು, ರಿವಿಷನ್ ಮಾಡಬೇಕು. ಯಾಕೆ ವಿಡಿಯೋ ಅಂದ್ರೆ ನೀವು ರಿವಿಷನ್ ಮಾಡ್ಲಿಕ್ಕೆ ಭಾಳ ಬೆಸ್ಟ್ ಹೆಲ್ಪ್ ಆಗ್ತದೆ. ಹಾಂ, ಮಾಡೋದಾಯ್ತಾ? ಎಲ್ಲರೂ ನೋಡಿ. ಈಗ ಮಿಶ್ರ ಭಿನ್ನ ರಾಶಿ ಅದ. ಮಿಶ್ರ ಭಿನ್ನ ರಾಶಿಯನ್ನು ನೀವೇನು ಮಾಡಬೇಕು, ವಿಷಮ ಭಿನ್ನ ರಾಶಿ ಮಾಡ್ಕೋಬೇಕು. 4 24 1 25 4 ಮೀಟರ್ ಬಟ್ಟೆಯ ಬೆಲೆ, ಮೀಟರ್ ಬಟ್ಟೆಯ ಬೆಲೆ ಬರೋಬರಿ ಬಟ್ಟೆಯ ಬೆಲೆ = ಎಷ್ಟು? 468.75. 1 ಮೀಟರ್ ಬಟ್ಟೆ ಬೆಲೆ ಬರೋಬ್ಬರಿ ಎಷ್ಟು? ಇದಕ್ಕೆ ಏಕಮಾನ ಪದ್ಧತಿ ಅಂತ. ಅನೇಕ ವಸ್ತುವಿನ ಬೆಲೆ ಕೊಟ್ಟು ಒಂದು ವಸ್ತುವಿನ ಬೆಲೆ ಕೇಳಿದಾಗ ಏಕಮಾನ ಪದ್ಧತಿ. ಈಗ ನೋಡ್ರಿ, ಸರಿಯಾಗಿ ನೀವು ಇದನ್ನ ದೂರ ಹಾಕೋರಿ, ಇದನ್ನ ಮ್ಯಾಲೆ ಇಟ್ಕೋಬೇಕು. ಇದು ಭಾಜ್ಯ ಅಂತಾರೆ ಇದಕ್ಕೆ. 468.75 ಇದು ಭಾಜ್ಯ, ಇದು ಭಾಜಕ. ಭಾಜಕ ಏನಾಗಿಬಿಟ್ಟದ? ಭಿನ್ನ ರಾಶಿ ಆಗ್ಯದ. ಅವಾಗ ಹೆಂಗೆ ಮಾಡ್ಬೇಕಪ್ಪ? ಮೇಲೆ 4 ತಗೋಬೇಕು, ತಳಗ 25 ತಗೋಬೇಕು. ಆಮೇಲೆ ಇದರ ಸ್ಥಾನ ಬೆಲೆ ನೀವು ಕೊಡಲೇಬೇಕು. ಬಿಂದುದ ಮುಂದೆ 2 ಅಂಕೆ ಬಂದ್ರೆ 100 ಕೊಟ್ಟು ಬಿಡ್ರಿ. ನೋಡ್ರಿ ಎಷ್ಟು ಸರಳ ಅದ, ಭಾರಿ ಸರಳ. ಆಮೇಲೆ ಇದನ್ನ ಈ ಬಿಂದು ಮುಂದೆ 2 ಅಂಕೆ ಅಂದ್ರೆ ನೀವು 100 ಕೊಟ್ಟಿರಿ ಅಂದ್ರೆ ಇದು ಏನಾಯ್ತು? 46,875 ಆಯ್ತು. ಕೊನೆಗೆ 75 ಅದ ಅಂದ್ರೆ 25ರಲ್ಲಿ ಬಾಕಿ ಹೋಗ್ತದ ಅಂತ ತಿಳ್ಕೊಂಡು ಬಿಡೋ, ಕಡೆ 5ರಲ್ಲಿ ಹೋಗ್ತದ ಅಂತ ತಿಳ್ಕೊಬೇಕು ನೀವು. ಆಮೇಲೆ ಇದನ್ನ ಭಾಗಾಕಾರನ ನೀವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತಾನೆ. 46 ಹೊರಗೆ ಇಡ್ರಿ, ಸುಮ್ಮ ಕಚ್ಚಾ ಭಾಗಾಕಾರ ಅಂತಾರೆ ಇದಕ್ಕೆ. ಈಗ 25 ಒಂದಲೆ 25 1 25, 25 50 ದೊಡ್ಡದ, 25 1 25 ಕಳೆದ್ ಬಿಡ್ರಿ. ಕಚ್ಚಾ ಭಾಗಾಕಾರ ಇದು. 1 4 2 ಅಂದ್ರೆ 2. ಈಗ ಏನು ತಗೋಬೇಕು? 8 ತಗೋರಿ, 8 ಇಡ್ರಿ. 25 8ಲೆ 200, 25 8ಲೆ 200. 200 ಹೋತಂದ್ರೆ ಎಷ್ಟಾಯ್ತು? 18 ಉಳಿತು. ಇದು ಕಚ್ಚಾ ಅಂತಾರೆ, ಅದು 18. ಮುಂದೆ 7 ತಗೋರಿ. 25 7 175, 25 8ಲೆ 200, 25 7 175 ಕಳಿಯರಿ. ನೋಡ್ರಿ ಎಷ್ಟು ಸರಳ ಅದ. 2 8 7 1. ಈ 5 ತಗೋರಿ. 25 5ಲೆ ನೋಡ್ರಿ ಎಷ್ಟು ಸರಳವ. ನೀವೇ ನೋಡ್ರಿ. ಈಗ ಇದನ್ನ ಹೆಂಗೆ ಮಾಡಬೇಕು? ಇದು 25ರಲ್ಲಿ ಬಾಕಿ ಹೋಗ್ತಾನೆ. 25 4ಲೆ 100 ನೋಡಿ. 187 ಹೊರಗೆ ತೆಗೀರಿ. ಯಾಕಂದ್ರೆ 25ರಲ್ಲಿ ಬಾಚಿರಿ ಅಂದ್ರೆ 18 ಸಣ್ಣದಾತು. 25 7ಲೆ ಎಷ್ಟು? 175. 7ರಾಗ 5 ಆದ್ರೆ 2, 8ರಾಗ 7 ಆದ್ರೆ 1. ಇದೊಂದು 5 ತಗೋರಿ. 25 5ಲೆ 175, 125. ಈ 4 ಹೋತು, ಈ 4 ಹೋತು, ಬರೋಬ್ಬರಿ 75. ಏನು ಬಂತು ಉತ್ತರ? 75 ಬಂತು ನೋಡಿ. ಎಷ್ಟು ಸರಳವ ನೋಡ್ರಿ ಲೆಕ್ಕ. ನಿಮಗೆ ಕಣ್ಣಿಗೆ ಎಷ್ಟು ಬೇರೆ ಅನ್ನಿಸ್ತದ. ಎಷ್ಟು ಮೀಟರ್? 1 ಮೀಟರ್ ಬಟ್ಟೆ ಬೆಲೆ ಎಷ್ಟು? 75 ರೂಪಾಯಿ. ನೋಡ್ರಿ ಎಷ್ಟು ಸರಳ ಬಂತು ನೋಡಿ. ತಿಳ್ಕೊಂಡು ಭಾಳ ಸರಳ ಬಯ್ಯೋ. 1 ಮೀಟರ್ ಬಟ್ಟೆ ಬೆಲೆ ಬರೋಬರಿ. ಆದ್ದರಿಂದ 1 ಮೀಟರ್ ಬಟ್ಟೆ ಬೆಲೆ ಬರೋಬರಿ
ಬಟ್ಟೆಯ ಬೆಲೆ ಬರೋಬ್ಬರಿ 75 ರೂಪಾಯಿ. ಉತ್ತರ ಸಂಖ್ಯೆ ಎಲ್ಲದ ಹುಡುಕ್ಯಾಡ್ರಿ. 75 ಉತ್ತರ ಸಂಖ್ಯೆ ಡಿ. ನೋಟ್. ಈಗ ಮತ್ತೆ ರಿಪೀಟ್ ಒಂದ್ಸಲ ನೀವು ಇದನ್ನು ಪರ್ಫೆಕ್ಟ್ ಆಗಿ ಬಿಡ್ರಿ. ನೀವು ಇದು ಒಂದು ಅನುಕ ನಂಬರ್ ಏನದಲ್ಲ, ಈ ಭಾಗಾಕಾರ ಏನು ದೊಡ್ಡ ಬಂದವಲ್ಲ, ಇವು ಬಂದು ಅಂದ್ರೆ ಮುಂದೆ ನಿಮ್ಗೆ ವಿಸ್ತೀರ್ಣ ಲೆಕ್ಕಗಳು, ವರ್ಗಮೂಲ ಲೆಕ್ಕಗಳು ಅವೆಲ್ಲ ನೀವು ಭಾಳ ಮಾಡ್ಬೇಕಾಗ್ತವೆ. ಆಮೇಲೆ ವೃತ್ತದ ವಿಸ್ತೀರ್ಣ ಕಂಡು ಹಿಡಿಬೇಕು, ವಿಸ್ತೀರ್ಣ ಸುತ್ತಳತೆ ಕಂಡು ಹಿಡಿಬೇಕು, ವರ್ಗಮೂಲ ಕಂಡು ಹಿಡಿಬೇಕು, ಎಲ್ಲ ಆಗ್ಯಾವ ನಿಮ್ಗೆ ವರ್ಗಮೂಲಗಳು. ನೀವು ಈ ಅನುಕ ನಂಬರ್ ನೀವು 25 ಮುಗಿಸಿಬಿಡ್ರಿ, ಕ್ವೆಶನ್ ಪೇಪರ್ ಬೇಪಟ್ಟೆ ನಿಮ್ಗೆ. ಹೆಂಗೆ ಮಾಡ್ತಾರೆ ಗಣಿತಗಳನ್ನು ನೀವು ಮೊದಲು ನೋಡ್ಬೇಕು. ಆಮೇಲೆ ನೀವು ಸ್ವಂತ ಈ ಗಣಿತಗಳು ನಿಮಗೆ ಬರಬೇಕಾದ್ರೆ ಕಡ್ಡಾಯವಾಗಿ ಏನು ಬೇಕು ಮಗ್ಗಿ ಬರಬೇಕು. ಈಗ ಇಂಥ ದೊಡ್ಡ ಲೆಕ್ಕ ಕೊಡಂಗಿಲ್ಲ, ಆದ್ರೂ ಕಲಿಬೇಕು. ನಿಮ್ಮ ಸಣ್ಣ ಲೆಕ್ಕ ಹಾಕಿದ್ರೆ ಈಸಿಯಾಗಿ ಪಾಸ್ ಆಗಿಬಿಡ್ತಾರೆ. ಚೆನ್ನಾಗಿ ಬರ್ಕೊಡ್ರಿ ಫೇರ್ದಾಗ.